ಏನಾಯ್ತು ಗುರು ಗಾಡಿ ಏನಾಯ್ತು ಗುರು ಗಾಡಿ ಥೋ Fasten your seat belts. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫೇರ್ಗೌಡ. ಇವತ್ತು ಆಡಿಯೋ ಸೆಟಪ್ ಮಾಡಿದ್ದೀನಿ ಹೊಸದಾಗಿ. ಮೈಕ್ರೋಫೋನ್ ಸೆಟಪ್ಪು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಹೈ ಸ್ಪೀಡ್ಸು ಆಲ್ಮೋಸ್ಟ್ 100 ಕಿಲೋಮೀಟ್ರ್ ರೀಚ್ ಸ್ಪೀಡು ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡಬೇಕು. ಸೊ ಎಲ್ಲ ಥರ ಆಡಿಯೋ ರೆಕಾರ್ಡ್ ಆಗಲಿ ಅಂತ ಬಿಟ್ಟಿದ್ದೀನಿ. ಪ್ರಾಬಬ್ಲಿ ನನ್ನ ರೆಫರೆನ್ಸ್ಗೆ ಇರ್ತಿದೆ. ಇನ್ನೊಂದು ಸ್ಟ್ರೆಚ್ ಸಿಗುತ್ತೆ, ಅಟ್ಲೀಸ್ಟ್ ಒಂದು 100ವರೆಗೂ ಹೋಗ್ಬೋದು ಆರಾಮಾಗಿ. ಕಂಡೆ ಪರಶಿವನ ಅವಾಗ ನೋಡೋಣ. 60, 76, 80 ಇರುತ್ತೆ ಅನ್ಸುತ್ತೆ. 84. ವೈಸರ್ ಕ್ಲೋಸ್ ಆಗಿದೆ. 75+ಇದ್ದೀನಿ. 4th ಗೇರ್. ಏನಾಯ್ತು ಗುರು ಗಾಡಿ ಏನಾಯ್ತು ಗುರು ಗಾಡಿ ಥೋ ಏನಾಯ್ತು ಗುರು ಗಾಡಿ ಸ್ಟಾರ್ಟ್ ಆಗ್ತೈತೆ, ಏನಕ್ಕೆ ಆಫ್ ಆಯ್ತೇನೋ ಸೌಂಡ್ ಬಂದು. ಸರಿ ಬಾ, ನಿಧಾನಕ್ಕೆ ಮನೆಗೆ ಹೋಗ್ಬಿಡೋಣ. ಏನಾಯ್ತು ಗುರು ಗಾಡಿ, ಏನೋ ಸೌಂಡ್ ಬರ್ತೈತೆ. ಎಷ್ಟು ಓಡಿಸ್ತೀನಿ ಗುರು ಲಾಸ್ಟ್ ಟೈಮ್ಗಿಂತ 2,500 ನೋಡಿಲ್ಲ ಗುರು ಗಾಡಿ. ಆಯಿಲ್ ಬರ್ನ್ ಆಗ್ತೈತಾ? ಸದ್ಯ ಸ್ಟಾರ್ಟ್ ಆಗ್ತೈತಲ್ಲ ನನ್ನ ಪುಣ್ಯ. ನಿಧಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹಾಕ್ಬಿಡೋಣ ಗಾಡಿನ ಫಸ್ಟು, ಆಮೇಲೆ ಬೇರೆ ಗಾಡೀಲಿ ಹೋಗೋಣ. ಪೆಟ್ರೋಲ್ ಬಂಕಲ್ಲಿ 1 ಲೀಟ್ರ್ ಆಯಿಲ್ ಹಾಕ್ಸ್ಕೊಬಿಡೋಣ ಅಲ್ವಾ ಬೆಸ್ಟು. ಅದು 70 ಬಿಡು ಹೋಗ್ರು. 2,000 ನೋಡಿಲ್ಲ ಅವರು ಆಯಿಲ್ ಹಾಕ್ಸೋದು. ಸಮಾಧಾನ ಬ್ರೋ, ತಲೆ ಕೆಡಿಸ್ಕೊಬೇಡ, ರೆಡಿ ಮಾಡೋಣ. ನನ್ನ ಜೀವ ಉಳಿಸಿದ್ಯಾ ನೀನು ಇಷ್ಟೊಂದು ಸಲ. ಆಯಿಲು ಒಂದು 15 ದಿನಕ್ಕೊಂದ್ಸಲ ಆಯಿಲ್ ಚೆಕ್ ಮಾಡ್ತಾನೆ ಇರ್ಬೇಕನ್ಸುತ್ತೆ. ಇಲ್ಲ ಆ ಥರ ಆಗಬಾರ್ದಲ್ವ ಆ್ಯಕ್ಚುಲಾಗಿ. ಇದೇನೋ ಡೌನ್ ಇತ್ತು, ನಡೆದೋಯ್ತು. ಇನ್ನೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮನೆ ಐತೆ, ಪ್ರಾಬ್ಲಮ್ ಇಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಕತೆ.
ಅದು ಎಷ್ಟು ಚೆನ್ನಾಗಿ 95 ಇದ್ದಿದ್ದು 80ಗೆ ಬಂದ್ಬಿಡ್ತು ಒಂದೇ ಸಲ ಸ್ಪೀಡು, ಏರ್ತಾನೆ ಇಲ್ಲ ಮೇಲಕ್ಕೆ. ಏರ್ತಾನೆ ಇಲ್ಲ ಸ್ಪೀಡ್ ಮೇಲೆ. ನಾನು ಅದಕ್ಕೆ ಪುಷ್ ಮಾಡೋಕ್ಕೆ ಹೋಗಲಿಲ್ಲ, ಏನಾಯ್ತು ನೋಡೋಣ ಅಂದ್ಬಿಟ್ಟು ಕ್ಲಚ್ ಹಿಡಿದ್ಬಿಟ್ಟು ಎಕ್ಸೈಟರ್ ಫುಲ್ ಡೌನ್ ಮಾಡಿದೆ. ಕರೆಕ್ಟಾಗಿ ಅಷ್ಟರಲ್ಲಿ ಸೌಂಡ್ ಬಂತು. ಆಯಿಲ್ ಏನೋ ಡ್ರೈನ್ ಆಗಿಬಿಟ್ಟಿತ್ತಾ ಗೊತ್ತಾಗ್ತಿಲ್ವಲ್ಲ. ಯಾವುದೋ ಒಂದು ಆಟೋಮೊಬೈಲ್ ಅಂಗಡಿ ಇರಬೇಕು. ಫಸ್ಟ್ ಆಯಿಲ್ ಹಾಕ್ಸ್ಕೊಬೋದು ಗಾಡಿಗೆ, ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿದ್ದು. ಅಣ್ಣ ಇಂಜಿನ್ ಆಯಿಲ್ ಆಯ್ತಾ? ಹಾಕ್ತೀರಾ? ಏನೋ ಸೌಂಡ್ ಬರ್ತೈತೆ, ಇವಾಗ ಬಂತು ಸಡನ್ನಾಗಿ ಹೋಗ್ಬೇಕಾದ್ರೆ ಗರ್ರಂತು. ಏನಾಗೈತೆ? ಐತಲ್ವಾ ಆಯಿಲು? ಇಲ್ವಾ? ಟಾಪ್ ಅಪ್ ಮಾಡೋಣ, ಇಲ್ಲಾಂದರೆ ಫುಲ್ ತೋರಿಸ್ತೈತಿಲ್ಲ ಆಯಿಲು. ಹುಡುಗರು ಫುಲ್ ಆಯಿಲ್ ತೋರಿಸ್ತೈತೆ, ಆಯಿಲ್ ಇರುತ್ತೆ. ಇದನ್ನೇನು ನಿಲ್ಲಿಸಿದ್ದೆ, ಅವನು ಯಾರೋ ಬಂದು ಬೀಳ್ಸ್ಕೊಂಡು ಹೋಗ್ಬಿಡು ಅವ್ನ ಗಾಡಿನ. ಏನೋ ಗಾಡಿ ಟೈಮ್ ಸರಿ ಇಲ್ಲ. ಅಲ್ಲಿಲ್ವಾ? ಅದಕ್ಕೆ ನಾನು ಸೌಂಡ್ ಬಂದಿರೋದು. ಆಯಿಲ್ ಹಾಕಿದ್ರೆ ಸರಿ ಹೋಗುತ್ತಾ? ಹ್ಞೂ ಹಾಕ್ಬಿಡೋಣ. ಯಾವುದೈತೆ ಆಯಿಲು? ಎಷ್ಟದು? 380 ರೂಪಾಯಿ ಆಯಿಲು. ಹಾಂ, ಚೇಂಜ್ ಮಾಡೋಕ್ಕೆ 50 ರೂಪಾಯಿ. ಇನ್ನೂ ಕಮ್ಮಿದು ಯಾವುದಿಲ್ವಾ? ನಾನು ಶೋರೂಮ್ ಬಿಡೋಕ್ಕೆ ಹೋಯ್ತಿದ್ದೆ ಸರ್ವಿಸ್ಗಂತ, ಅಷ್ಟರಲ್ಲಿ ಹಿಂಗಾಯ್ತು. ಇದೆಲ್ಲ ಹೊಡೆದೋಗೈತೆ, ಹೋಗ್ಬಿಟ್ಟು ರೆಡಿ ಮಾಡ್ಸೋಣ. ಅಲ್ಲಿ ತಗೊಂಡು ಬನ್ನಿ ಆಯಿಲು. ಹೌದಾ? ಹಾಂ, ಕಮ್ಮಿ ಸ್ಕೇಲಿ. ಸರಿ ಆಯಿತು. ನೀವು ತಗೊಂಡ್ಬನ್ನಿ. ಡ್ರೈನ್ ಮಾಡೋಂಗಿರ ಮಾಡ್ಬಿಡೋಣ, ಇರೋದು ಏನಾದಿದ್ರೆ. ಇಲ್ಲ ಅನ್ಕೊಂತೀನಿ. ಹಾಂ ಸರಿ, ನಾನು ತೊಗೊಬರ್ತೀನಿ. ಹ್ಞೂ. 15 minutes later. ಆಯಿಲ್ ತೊಗೊಂಡೆ. ಅಪ್ಪ ಶೋರೂಮ್ಗೆ ಹೋಗ್ತಿದ್ದೆ ಗಾಡಿ ಬಿಡೋಣ ಸರ್ವಿಸ್ಗೆ ಅಂತ, ಅಷ್ಟರಲ್ಲಿ ಹಿಂಗಾಯ್ತು. 2000 ಹೊಡಿಲ್ಲ ಅವರು ಲಾಸ್ಟ್ ಆಯಿಲ್ ಚೇಂಜ್ಗೂ ಇದಕ್ಕೂ. ಎಷ್ಟು ಹೊತ್ತ ಹೊಡಿದೆ ಕರೆಕ್ಟಾಗಿ? 2363 ಕಿಲೋಮೀಟ್ರ್ ಹೊಡಿದೆ. ಯೂಶ್ವಲಿ 2500ಕ್ಕೆ ಸರ್ವಿಸ್ ಬಿಡ್ತೀನಿ ಪ್ರತಿ ಸಲ. ಈ ಸಲ ಓಡಿರೋದೇ ಅಷ್ಟು ನೋಡ್ರೆ. ಆಯಿಲ್ ಬರ್ನ್ ಆಗ್ಬಿಟ್ಟೈತೆ. ಏನೋ ಸೌಂಡ್ ಬರ್ತೈತೆ ಲೈಟಾಗಿ, ಒಂಥರ ಕರ್ರ ಅಂತ ಐತೆ. ಕಮ್ಮಿ ಆಗುತ್ತೆ ಅಂದವ್ರೆ, ನೋಡಬೇಕು. ಏನಿಲ್ಲ, ಗಾಡಿ ಒಂದು ಸರ್ಟೇನು ಕಿಲೋಮೀಟರ್ಸ್ ಓಡಿದ್ಮೇಲೆ ಅಟ್ಲೀಸ್ಟ್ ಒಂದು 50-60 ಸಾವಿರ ದಾಟಿದ್ರೆ, ಅದಾದಮೇಲೆ ಒಂದು 7-8 ವರ್ಷ ಆಯಿತು ಗಾಡಿಗೆ ಅಂದರೆ, ಫಸ್ಟು ನೀವು ಇಂಜಿನ್ ಆಯಿಲು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. ಹೇಳೋಕ್ಕಾಗಲ್ಲ, ಪಾಪ ಗಾಡಿಗೆ ವಯಸ್ಸಾಗಿರುತ್ತೆ, ಓಡಿದೆ ಗಾಡಿ ಒಂದು 70 ಸಾವಿರವರೆಗೂ ಓಡೈತೆ. ಆ್ಯಂಡ್ ಅದು ಏನು ಕಮ್ಮಿ ಸುಮ್ಮನೆ ಓಡಿಸಿರ್ತೀವ, ಎಲ್ಲ ಥರ ಓಡಿಸಿರ್ತೀವಿ, ಎಲ್ಲ ಥರ ಟೆರೈನ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿರ್ತೀವಿ. ಪ್ಲಸ್ ಬೆಟರ್ ಒಂದು ಸರ್ಟನ್ ಟೈಮ್ ಆದಮೇಲೆ ನೋಡಿಕೊಂಡು ಆಯಿಲ್ನ ರೆಗ್ಯುಲರಾಗಿ ಚೇಂಜ್ ಮಾಡೋ. ಆಯಿಲ್ ಒಂದು ಕರೆಕ್ಟಾಗಿದ್ಬಿಟ್ರೆ ಗಾಡಿ ನಿಮಗೆ ದೊಡ್ಡ ಖರ್ಚು ಬೀಳಲ್ಲ. ಯಾವುದಕ್ಕೂ ಒಂದು ಸಲ ಒಂದು ಸ್ಪೇರ್ ಆಯಿಲ್ ಇಟ್ಕೊಬಿಟ್ಟಿರಿ ಜೊತೆಲಿ ಯಾವಾಗಲೂ, 1 ಲೀಟ್ರದು. ಆ್ಯಂಡ್ ಇನ್ನೊಂದು 2 ಆಯಿಲ್ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ.
ಬ್ಯಾಡ್ ಕಂಪ್ರೆಷನ್ ಆಗುತ್ತೆ ಅವಾಗ. 2 ಆಯಿಲ್ ಮಿಕ್ಸ್ ಮಾಡೋದಂದ್ರೆ ಯಾವ ಥರ ಅಂದರೆ, ಇವಾಗ ಕ್ಯಾಸ್ಟ್ರಾಲ್ ಹಾಕ್ಸಿರ್ತೀನಿ ನಾನು, ಆಮೇಲೆ 1,000 ಓಡಿಸಿರ್ತೀನಿ, ಇಲ್ಲ 1,500 ಓಡಿಸಿರ್ತೀನಿ, ತಿರ್ಗಾ ಎಲ್ಲ ಲಾಂಗ್ ರೈಡ್ ಹೋಗ್ಬೇಕಾಗುತ್ತೆ, ಸರ್ವಿಸ್ ಮಾಡ್ಸೋದು ಬೇಡ ಅಂದ್ಬಿಟ್ಟು ಆಯಿಲ್ ಟಾಪಪ್ ಮಾಡಿಬಿಡೋಣ ಅಂದ್ಬಿಟ್ಟು ಆಮೇಲೆ ಮಾಡ್ತೀನಿ, ಹೋಗ್ತೀನಿ ಪೆಟ್ರೋಲ್ ಬಂಕ್ ಹೋಗ್ತೀನಿ, HP ಮೋಟರ್ದು ಯಾವುದೋ ಒಂದು ಸಿಗುತ್ತೆ, ಅದನ್ನು ಹಾಕ್ಬಿಡ್ತೀನಿ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ ಟೈಮ್ ಯಾವ ಆಯಿಲ್ ಹಾಕಿದ್ರು ನೀವು ಅದನ್ನೇ ನೆನ್ಪಿಟ್ಕೊಂಡು ಅದರದ್ದೇ ಸೇಮ್ ಕಂಪ್ರೆಷನ್ನು 10 ವ್ಯಾಟ್ 30 ಆ ಥರ ಎಲ್ಲ ಬರುತ್ತೆ ನೋಡಿ ನಂಬರ್ಸು, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಸೇಮ್ ಆಯಿಲ್ನ ಹಾಕಿ ಗಾಡಿಗೆ. ಸೊ ಗಾಡಿ ಇಂಜಿನು ಸ್ಮೂತಾಗಿ ರನ್ ಆಗುತ್ತೆ. ಇನ್ ಕೇಸ್ ಏನಾದರೂ 50-50 ಆಯಿಲ್ ಮಿಕ್ಸ್ ಆಯಿತು ಅಂದರೆ ಬ್ಯಾಡ್ ಕಂಪ್ರೆಷನ್ ಬರುತ್ತೆ. ಬ್ಯಾಡ್ ಕಂಪ್ರೆಷನ್ ಬಂದರೆ ಇಂಜಿನಿಂದ ಸ್ಮೋಕ್ ಬರುತ್ತೆ. ಸೊ ಆವಾಗ ನಿಮ್ಮದು ಗಾಡಿ ಕಂಪ್ಲೀಟಾಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪ್ರಾಬಬ್ಲಿ ಒಂದು 100 ಕಿಲೋಮೀಟ್ರಿಗೂ 50 ಕಿಲೋಮೀಟ್ರಿಗೂ ಆಯಿಲ್ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ರೆಡಿ ಮಾಡಿಸೋರ್ಗು. ಆ ಥರ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಯಾಕೆ ಇದು ನನ್ನ ಫ್ರೆಂಡು ಶೇರ್ ಮಾಡಿದ್ದು ನನಗೆ ಇನ್ಫಾರ್ಮೇಷನು. ಅವ್ನು ಲದಾಖಲ್ಲಿ ಹೋದಾಗ ಒಂದು TVS ವಿಕ್ಟರಲ್ಲಿ ಯಾರೋ ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ರಂತೆ. ನಂದು ಸ್ವಂತ ಗಾಡಿ ಇದು, ನನ್ನದು ಫಸ್ಟ್ ಬೈಕ್ ಇದು, ನಾನು ಇದರಲ್ಲೇ ಮಾಡಬೇಕು ಲದಾಖು ಅಂತ ಹೋಗಿದ್ದಾರೆ. ಹೋಗಬೇಕಾದ್ರೆ ಹಂಗೆ ಆಗಿದೆ, ಆಯಿಲ್ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ಅಲ್ಲಿ ಯಾವ್ದು ಸಿಗ್ತೋ ಅದನ್ನು ಹಾಕ್ಬಿಟ್ಟಿದ್ದಾರೆ. ಹಾಕಿದ ನೆಕ್ಸ್ಟು ಮೂಮೆಂಟಿಂದನೂ ಗಾಡಿ ಫುಲ್ಲು ಸ್ಮೋಕ್ ಅಂತೆ, ವೈಟ್ ಸ್ಮೋಕ್. ಸೊ ಆ ಥರ ಗಾಡಿಗಳು ಹಾಳಾಗ್ಬಿಡುತ್ತೆ. ತಿರ್ಗಾ ಕಂಪ್ಲೀಟ್ ಇಂಜಿನ್ ಮಾಡಿಸ್ಬೇಕು, ಇಂಜಿನೆಲ್ಲ ಬರ್ನೆಲ್ಲ ರಿಮೂವ್ ಮಾಡಿಸಿ ಕಂಪ್ಲೀಟ್ ಇಂಜಿನ್ ಕೆಲಸ ಮಾಡಿಸ್ಬೇಕು. ನಾನು ಯೂಶಲಿ 1,500-2,000ಕ್ಕೆಲ್ಲ ಇವಾಗ ಸ್ವಲ್ಪ ಆದಮೇಲೆ 2,000ಕ್ಕೆಲ್ಲ ಒಂದು ಸಲ ಚೇಂಜ್ ಮಾಡಿಸ್ಬಿಡೋಣ ಆಯಿಲು ಅಂತ ಚೇಂಜ್ ಮಾಡಿಸ್ತಿದ್ದೆ. ಈ ಸಲ ಇವಾಗ ಇನ್ನೇನು ಬಿಡ್ತೀನಲ್ಲ ಅಂದ್ಬಿಟ್ಟು ಸ್ವಲ್ಪ ಕೇರ್ಲೆಸ್ ಮಾಡಿದೆ. ನೋಡಿದ್ರೆ ಇವಾಗ ಈ ಥರ ಆಗಿದೆ. ಏನು ಮಾಡೋದು, ಗಾಡಿಗಳಲ್ವ, ಏನೂ ಮಾಡೋಕ್ಕಾಗಲ್ಲ ಪಾಪ, ಅವು ಎಷ್ಟಂತ ತಡೀತವೆ. ಸೊ ಇವಾಗ ಆಯಿಲ್ ಹಾಕ್ಸಿದ್ದೀನಿ, ಶೋರೂಮಿಗೆ ತೊಗೊಂಡೋಗಿ ಬಿಡ್ತೀನಿ. ವಿಂಡೋನ ಟೆಸ್ಟ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಾಗಿ ನೋಡಿದ್ರೆ ಏನೇನೋ ಮಾಡೋಂಗಾಯ್ತು. ಹೋಗಲಿ ಬಿಡಿ, ಸಾರಿ ಮಚ್ಚ, ಸಾರಿ. ಡಾರ್ಲಿಂಗ್ ಇದು, ಕೈ ಹಿಡ್ಕೊಂಡ್ರೆ ಹಿಂಗಿರುತ್ತೆ ಗೊತ್ತಾ ಫೀಲು. ಚೆನ್ನಾಗಿ ಮಾಡಿಸ್ತೀನಿ ಬರ ನೀನು ಫಸ್ಟಿನ ಥರ ಹೊಸ್ದಾಗಿ. ಎಷ್ಟೊತ್ತು ರೆಡಿ ಆಗ್ತೀಯ, ಲೈಫ್ ಟೈಮ್ ಇಟ್ಕೋತೀನಿ ಗಾಡಿನ. ನಾನು ಬದುಕಿರೋರ್ಗು ನನ್ನ ಜೊತೆ ಇರ್ತೀಯ ಮಚ್ಚ ನೀನು. ಬಂಗಾರ.